ಈ ಪ್ರತಿಭಟನೆ ಜೋರಾಗ್ತಿದೆ ನಂದನ್ ಕಶ್ಯಪ್ ಜಿ, ಎಲ್ಲ ಕಡೆ ಪ್ರತಿಭಟನೆ ಜೋರಾಗ್ತಾ ಇದೆ. ನೀರು ಬಿಡಲೇ ಕೂಡದು ಅಂತ ಹೇಳ್ತಾ ಇದ್ದಾರೆ. ಈಗ CWRC ಮಾತು ಕೇಳ್ತೀರಾ, CWMA ಮಾತು ಕೇಳ್ತೀರಾ, ನೀವು ಪ್ರತಿಭಟನಾಕಾರರ ಮಾತು ಕೇಳ್ತೀರಾ, ಅಥವಾ ಕಾವೇರಿ ಕುಡಿಯೋ ನೀರು ನಮಗೆ ಅತ್ಯಂತ ಅವಶ್ಯಕತೆ ಇದೆ ಅಂಥೇಳಿ ಇನ್ನು ರೋಡಿಗೆ ಬಂದಿಲ್ಲ ಜನ. ಕುಡಿಯೋ ನೀರು ಕೇಳ್ತಿದ್ದಾರಲ್ಲ ಅವರೆಲ್ಲ ಪ್ರತಿಭಟನೆಗೆಲ್ಲ ಬಂದಿಲ್ಲ. ಅವರಿಗೆ ಬಹುತೇಕ ಸಂದರ್ಭಗಳಲ್ಲಿ ಆ ಬಿಸಿ ಕೂಡ ತಟ್ಟಿರಲ್ಲ. ಅವರಿಗೆ ರೈತರು, ಮಂಡ್ಯ ಭಾಗ, ಮೈಸೂರು ಭಾಗದವರು ರೈತರು, ಅವ್ರು ಯಾವಾಗಲೂ ಅವರೇ ಬೀದಿಗೆ ಬರೋದು, ಪ್ರತಿಭಟನೆ ಮಾಡೋದು ಅವರೇ. ನಿಜವಾಗ್ಲೂ ಕುಡಿಯೋಕ್ಕೆ ನೀರು ಬೇಕಲ್ಲ, ಅವರಿಗೆ ಮನೆಗಳಲ್ಲಿ ಕೊಳಾಯಲ್ಲಿ ನೀರು ಬರ್ತಾ ಇದೆಯಾ ಬರ್ತಿಲ್ವಾ ಇಷ್ಟೇ. ಅವರು ಇನ್ನೂ ಯಾರೂ ಬಂದಿಲ್ಲ. ಅವ್ರ ಪ್ರಶ್ನೆ ಯಾರು ಅಡ್ರೆಸ್ ಮಾಡ್ತಾರೆ ಇವಾಗ ಅಂತ ನೋಡಿ. ನಾವು ಫಸ್ಟು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಕುಡಿಯೋ ನೀರಿಗೆ ಅಂತಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಓಕೆ, ಹಾಗಾಗಿ ಈ ಒಂದು ನಾವು ಯಾವ ರೈತರಿಗೂ ಎಲ್ಲರಿಗೂ ಹೇಳಿದ್ದೀವಿ, ಇಲ್ಲಿ ಅಂತಲ್ಲ, ತುಂಗಭದ್ರಾ ಭಾಗದಲ್ಲೂ ಹೇಳಿದ್ದೀವಿ, ಉತ್ತರ ಕರ್ನಾಟಕ ಭಾಗದಲ್ಲೂ ಹೇಳಿದ್ದೀವಿ. ಫಸ್ಟು ನಾವು ಕುಡಿಯೋ ನೀರು ಫಸ್ಟು ಸ್ಟೋರ್ ಮಾಡ್ಕೋತೀವಿ, ಆಮೇಲೆ ಮಳೆ ಬಂದರೆ ರೈತರಿಗೆ ಬೆಳೆಗೆ ನೀರು ಕೊಡ್ತೀವಿ ಅಂತ. ಹಾಗಾಗಿ ಇಲ್ಲೂ ಕೂಡ ಕಾವೇರಿ ಭಾಗದಲ್ಲಿ, ಮಂಡ್ಯ ಮೈಸೂರು ಭಾಗದಲ್ಲಿ ನಾವು ರೈತರಿಗೆ ಹೇಳಿದ್ದೀವಿ. ಓಕೆ, ಇವತ್ತೇನು ಆರ್ಡ್ರ್ ಕೊಟ್ಟಿದ್ದಾರಲ್ಲ ನಮ್ಮ ಸರ್ಕಾರ, ಮೇಲ್ಮನವಿ ಹೋಗ್ಬಿಟ್ಟು ಇದನ್ನು ಹೆಂಗೆ ನಾವು ನಮ್ಮ ರಾಜ್ಯದ ವಸ್ತುಸ್ಥಿತಿ CWMA ಮುಂದೆ ಒಂದು ಇಟ್ಟು ನಾವು ಬಿಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಬೇಕಾಗಿರೋದು 40 TMC ಕುಡಿಯಲಿಕ್ಕೆ ಬೇಕು. ಬೆಂಗಳೂರು, ಮಂಡ್ಯ, ಮೈಸೂರು, ಬೆಂಗಳೂರು 1.5 ಕೋಟಿ ಜನ ಕಾವೇರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮಂಡ್ಯದ ಜನ ಕಾವೇರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೈಸೂರು ಜನನೂ ಕಾವೇರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಸನದ ಭಾಗದಲ್ಲಿ ಸ್ವಲ್ಪ ಕಾವೇರಿ ಮೇಲೆ ಡಿಪೆಂಡ್ ಆಗಿದೆ. ವಸ್ತುಸ್ಥಿತಿಯನ್ನು ನಿಮ್ಮ ತಂಡವನ್ನು ರಾಜ್ಯಕ್ಕೆ ಕಳಿಸಿ. ಇವಾಗ 3,500 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ದಾರೆ. ಆದರೆ ಹೋಗ್ತಾ ಇರೋದು ಅದು ಡಬಲ್ ಆಗ್ತಾ ಇದೆ ಸರ್. 7,000 ಕ್ಯೂಸೆಕ್ಸ್ ನದಿ ನೀರು ತಮಿಳುನಾಡಿಗೆ ಸೇರ್ತಾ ಇದೆ. ಹಾಗಾಗಿ ವಸ್ತುಸ್ಥಿತಿ ಎಲ್ಲ ಅವರಿಗೆ ಒಂದು ಬಿಚ್ಚಿ ಇಟ್ಟು ನಾವು ಇವಾಗ ಕೊಡೋಕ್ಕಾಗಲ್ಲ. ಮಳೆ ಬಂದರೆ ನಾವು ನೋಡಿ, ಹೋದ ವರ್ಷ ನಾವು ಏನು ಆರ್ಡ್ರ್ ಮಾಡಿತ್ತು ಅದ್ರ ಡಬಲ್ ಕೊಟ್ಟಿದ್ವಿ. ಏನಕ್ಕೆ ಅಂದರೆ ಚೆನ್ನಾಗಿ ಮಳೆ ಆಗಿತ್ತು. ಈ ವರ್ಷ ಎಲ್ನಿನೋ ಇರೋದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ದೇಶದಲ್ಲೇ ಎಲ್ನಿನೋ ಸಮಸ್ಯೆ ಆಗಿದೆ. ಋಷಿಕ್, ಒಂದು ಪ್ರಶ್ನೆ ಇದೆ ಋಷಿಕ್, ನಾನು ನಿಮ್ಮನ್ನು ಕೇಳಬೇಕಾಗಿತ್ತು. ನಾನು ಏನು ಕಥೆ ಇವಾಗ ಕರ್ನಾಟಕ ಏನು ಮಾಡಬೇಕು ಅಂತೇಳಿ. ಈಗ ಮೊನ್ನೆ ಅಷ್ಟೇ DK ಶಿವಕುಮಾರ್ ಅವರು ಎಲ್ಲ ಪಕ್ಷಗಳ MP ಗಳ ಒಂದು ಮೀಟಿಂಗನ್ನು ಕೂಡ ಕರೆದಿದ್ದರು. ಸರ್ಕಾರ ಜೊತೆ ನಿಂತ್ಕೊಳ್ತೀರಾ, ಇಲ್ಲ ಪ್ರತಿಪಕ್ಷವಾಗಿ ಇಲ್ಲ ನಾವು ನೀರು ಯಾವುದೇ ಸರ್ಕಾರ ನೀರನ್ನು ಬಿಟ್ಟುಬಿಟ್ರೆ ನಾವು ಹೋರಾಟ ಮಾಡಿಬಿಡ್ತೀವಿ, ಈ ಥರದ್ದೇನಾದ್ರು ನೀವು ಮಾಡ್ತೀರಾ ಅಂತ? ಸರ್ ನೋಡಿ, ಕರ್ನಾಟಕದ ನೆಲ, ಜಲ, ಭಾಷೆ ಅಂತ ಬಂದಾಗ ನಾವು JDS ಪಾರ್ಟಿ ವತಿಯಿಂದ ಯಾವತ್ತಿದ್ರೂ ನಾವು ಕರ್ನಾಟಕ ರಾಜ್ಯದ ಜನರು ರೈತರ ಪರವಾಗಿ ನಿಂತ್ಕೊಳ್ಳೋಂಥದ್ದು. ದೇರ್ ಇಸ್ ನೋ ಕಾಂಪ್ರಮೈಸ್. ಅದು ಯಾವರೇ ಆಗಿರಲಿ, ಎಂಥವರೇ ಆಗಿರಲಿ. ಈಗ CWRC ಏನೀಗ ಒಂದು ಇವತ್ತು ಮಧ್ಯಾಹ್ನದ ಮೀಟಿಂಗಲ್ಲಿ ಕೂಡ ನೀರು ಬಿಡಬೇಕು ಅಂತ ಅನಿಸ್ತಾ ಇದ್ದಾರೆ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒಂದರಿ ನೀರು ನಾವು ಬಿಡಲ್ಲ ರೀ, ನಾವು ಬಿಡಲ್ಲ ನೀರು, ಒಂದರಿ ನೀರು. ನೀವು ಏನು ಬೇಕಾದ್ರೆ ಬೇಕಾದ್ ಮಾಡ್ಕೊಳ್ಳಿ, ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್. ಈಗ ನಮಗೆ ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇದೆ, ಮರ್ಯಾದೆ ಇದೆ, CWRC ಮೇಲೂ ನಮ್ಮ ನಂಬಿಕೆ ಇದೆ, ಮರ್ಯಾದೆ ಇದೆ. ಆದರೆ ಇದು ನಮ್ಮ ನೀರಿನ ವಿಚಾರವಾಗಿ ಅಂತ ಬಂದಾಗ ನಮಗೆ ಮಾನವೀಯತೆ, 55 TMC ಅಂತ ಅವ್ರ ಕಥೆ ಹೇಳ್ತಾ ಇರೋದು. ಈಗ 55 TMC ಇದೆ, ಹಾರಂಗಿ, ಹೇಮಾವತಿ, ಕಬಿನಿ, KRS ಸೇರಿಸ್ಕೊಂಡು ಲೆಕ್ಕ ಮಾತಾಡ್ತಿರೋದು ಅವರು. ನೋಡಿ, 55 ನೀವು 4 ಬಿಟ್ಬಿಡಿ ಅಲ್ಲಿಗೆ ಅಂತ ಡೇಟಾಸ್ ಇಟ್ಕೊಂಡು ಇವ್ರು ಮಾತಾಡ್ತಾ ಇದ್ದಾರೆ. ಈ ಡೇಟಾಸೇ ಪರ್ಟಿಕ್ಯುಲರ್ ಆಗಿ ಮಾತಾಡೋಣ ಟೆಕ್ನಿಕಲಿ. ಈ ಪ್ರೋ ರೇಟ್ ನಾವು ಏನು ಮಂತ್ಲಿ ಇಷ್ಟು ಬಿಡಬೇಕು ಅಂತ ನಾವು ಡಿಸೈಡ್ ಆಗಿದ್ದು ಇವತ್ತಲ್ಲ, ಇದು 98 ಅಲ್ಲಿ ಫಸ್ಟ್ ಆಗಿದ್ದು. ಅದಾದ್ಮೇಲೆ 2018 ಅಲ್ಲಿ ಮತ್ತೆ ಫೈನಲ್ ರಿವಿಷನ್ ಆಗ್ಬಿಟ್ಟು ಬಂದಿರುತ್ತೆ, ಎಷ್ಟು ಬಿಡಬೇಕು ಮಂತ್ಲಿ ಅಂತ, ಸೋನ್ ಅಂತೆಲ್ಲ, ಡಿಪೆಂಡಿಂಗ್ ಆನ್ ದ ಆವರೇಜ್ ರೈನ್ಫಾಲ್, ಮಾನ್ಸೂನ್ ರೈನ್ಫಾಲ್ ಎಷ್ಟು ಬಂದಿರುತ್ತೆ, ಸ್ಟೋರೇಜ್ ಎಷ್ಟಿರುತ್ತೆ ಅಂಡ್ ಸೋನ್ ಅಂತೆಲ್ಲ ಅನ್ಕೊಂಡು 4 ಡ್ಯಾಮ್ಗಳನ್ನ ಸೇರಿಸ್ಕೊಂಡು ಒಟ್ಟು ಅವರಿಗೆ 404 TMC ಹೋಗ್ಬೇಕು ಅನ್ನೋವಂಥದ್ದು ಇರೋವಂಥದ್ದು ವಿಚಾರಗಳು. ಆದ್ರೆ ಇಲ್ಲಿ ಇರೋವಂಥದ್ದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮಗೆ ವಾಟರ್ ಇನ್ಫ್ಲೋ ಕಡಿಮೆ ಇದೆ, ನಮಗೆ ಸಾಕಷ್ಟು ಕುಡಿಯೋದಕ್ಕೇನೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಕೇಳ್ತಾ ಇರೋದು ಕುಡಿಯೋದಕ್ಕಲ್ಲ, ಅವ್ರು ಕೇಳ್ತಾ ಇರೋದು ಬೆಳೆಯೋದಕ್ಕೆ. ಸೊ ಇಲ್ಲಿ ಈಗ ತಮಿಳ್ನಾಡವರು ಅಷ್ಟು ಏನು ಆರೋಪ ಗೊತ್ತಾ ರಿಷಿಕ್, ಅವ್ರು ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಈ ನಮಗೆ ಯಾವಾಗಲೂ ನಾವು ಬೆಳೆ ಬೆಳೆಯುವ ಕ್ರೂಷಿಯಲ್ ಸ್ಟೇಜ್ ಇರುತ್ತಲ್ಲ, ಅವ್ರದ್ದು ಯಾವಾಗಲೂ ವಾದ ಮುಂದೆ ಇಡೋದೇ ಹಾಗೆ. ಅವರು ಕ್ರೂಷಿಯಲ್ ಸ್ಟೇಜು, ಆ ಟೈಮಲ್ಲಿ ಬೆಳೆಗೆ ನೀರು ಬೇಕೇ ಬೇಕು ಅನ್ನೋ ಸಂದರ್ಭದಲ್ಲಿ ಕರ್ನಾಟಕ ಬೇಕು ಅಂತ ನಮ್ಗೆ ನೀರು ಬಿಡಲ್ಲ ಅನ್ನೋ ಪಾಯಿಂಟ್ ಅಲ್ಲಿ ಮುಂದೆ ಇಡ್ತಾರೆ ಅವರು. ನಾವು ಬೆಳೆ ಬೆಳೆದು ಹೊಟ್ಟೆ ಉರಿ ಇದೆ ಅವ್ರಿಗೆ ಏನೋ ಲೆಕ್ಕಾಚಾರದಲ್ಲಿ ಮಾತಾಡೋದು ಶುದ್ಧ ಸುಳ್ಳು ಇದು. ಆಮೇಲೆ ಇನ್ನೊಂದು, ಈ ಹಿಂದೆ ನಾವೇನು ಟ್ರೀಟಿ ಮಾಡ್ಕೊಂಡಿದ್ವಿ, ಆವಾಗ ರೇಷು ನಾವೇನು ವರ್ಕೌಟ್ ಮಾಡೋಕ್ಕೆ ಅಂತ ಒಂದು ಫಾರ್ಮುಲಾ ಡೆವಲಪ್ ಮಾಡಿದ್ವಿ, ಅದು ಇನ್ನೂ ರಿವೈಸ್ಡ್ ಆಗಿಲ್ಲ. ಇವಾಗ ರಿವೈಸ್ ಆಗಬೇಕು. ಯಾಕೆ ಅಂತಂದ್ರೆ, ಒಂದು ಕಾವೇರಿ ಬೇಸಿನ್ ಅಂತ ಏನಿದೆಯಲ್ವಾ, ಅದು ನಮ್ಮಲ್ಲಿ ಈಗ ಹೆಚ್ಚಿಗೆ ಆಗಿದೆ. ಒಂದು ವಾಟರ್ ಕನ್ಸಂಪ್ಷನ್ ನಮ್ಮಲ್ಲಿ ಜಾಸ್ತಿ ಆಗಿದೆ. ಅವರಲ್ಲಿ ವಾಟರ್ ಕನ್ಸಂಪ್ಷನ್ ಅವತ್ತೇನು ತೋರಿಸ್ಕೊಂಡಿದ್ರು ಹೆಕ್ಟರ್ಸ್, ಅದು ಕಡಿಮೆ ಆಗಿದೆ. ಎರಡನೇದು, ಅವ್ರಿಗೆ ಅಂಡರ್ ಗ್ರೌಂಡ್ ವಾಟರ್ ಕೂಡ ಇದೆ ಅವ್ರಿಗೆ ಸಫಿಷಿಯಂಟ್ ಆಗಿ. ಸೊ ಇದ್ರ ಮೇಲೆ ಅವ್ರಿಗೆ ಡಿಪೆಂಡೆನ್ಸಿ ಇಲ್ಲ. ಮೂರನೇದು, ನೀರು ಎಷ್ಟು ವೇಸ್ಟ್ ಆಗಿ ಅವ್ರು ಕಳಿಸ್ತಾ ಇದಾರಲ್ಲ, ಅದನ್ನ ಅಕೌಂಟಬಿಲಿಟಿ ತಗೊಂಡಿಲ್ಲ. ಸೊ ಇದಿಷ್ಟು ನಾವು ಮನವರಿಕೆ ಮಾಡ್ಕೊಂಡು ಕೊಡ್ಬೇಕು ಅಂತ ಹೇಳಿದಾಗ, ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ, ದೇ ಹ್ಯಾವ್ ಟು ಬಿ ಪ್ರೋ ಆಕ್ಟಿವ್. ಇನ್ನು ಪ್ರೋ ಆಕ್ಟಿವ್ ಆಗಿಲ್ಲ. ಒಂದು ಇನ್ನ ರಾಜಕೀಯವಾಗಿ ನಾವು ಮಾತಾಡೋದಾದ್ರೆ ನೋಡಿ,
CM ಏನು ತಮಿಳ್ನಾಡು CM ವಿಜಯ್ ಅವರು ಬಂದ್ಬಿಟ್ಟು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು. ಆಗಸ್ಟ್ ಅವರು 3ಕ್ಕೇನೋ. ಆಗಸ್ಟ್ 3ಕ್ಕೆ ಬರ್ತಾರೋ 13ಕ್ಕೆ ಬರ್ತಾರೋ ಬರೋದಿಲ್ಲ ನಮಗೆ ಗೊತ್ತಿಲ್ಲ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಕೇಳ್ಕೊಳ್ಳೋದೇನು ಅಂತಂದ್ರೆ, ನೋಡ್ರಿ ತಮಿಳ್ನಾಡು CM ಅವ್ರು ಬರ್ಲಿ, ಅವ್ರಿಗೆ ನೀರ್ ಬೇಕು ಅಂದ್ರೆ ಬಂದ್ ಮಾತುಕತೆ ಮಾತಾಡ್ಕೊಳ್ಳಿ. ಡಿಸ್ಟ್ರೆಸ್ ಟಾಕ್ಸ್ ಅಂತ ಏನು ಸುಪ್ರೀಂ ಕೋರ್ಟ್ ನಮ್ಗೆ ಹೇಳಿಜಲ್ವಾ, ಅದನ್ನ ಮಾಡೋರ್ಗು ಒಂದರಿ ನೀರ್ನ ಬಿಡಲ್ಲ. ಅವ್ರು ಬರ್ಲಿ, ಮಾತುಕತೆ ಮಾತಾಡ್ಲಿ, ಅದಾದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಈಗ ಒಂದ್ ವೇಳೆ ಅವ್ರು ಏನಾರಿಲ್ಲ ನಾವು CWRC ಅಗೇನ್ಸ್ಟ್ ನಾವೇನಾದ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಮಾನ್ಯ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿದ್ರೆ, ಈಗ ಅವರೇ ತರ ಹೇಳಿದ್ರೆ ನಾವು ಮಾತುಕತೆಗೆ ಬರ್ತೀವಿ ಸದ್ದಾನ ಅಂತ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತೀರಾ ನೀವು? ಬಂದ್ ನಮ್ಮಲ್ಲಿ ಸೆಟಲ್ಮೆಂಟ್ ನೀವು ಮಾಡ್ಕೊಳ್ಳಿ, ಆಮೇಲೆ ನೀರ್ ಬಿಟ್ಕೊಳ್ಳೋಣ. ನೀರ್ ಬಿಟ್ಟಾದ್ಮೇಲೆ ನೀವು ಬಂದ್ ಮಾತುಕತೆ ಮಾಡೋಂಥದ್ದು ಏನಿದೆ ಅಲ್ಲಿ? ನೀರ್ ಹೋದ್ಮೇಲೆ ಏನು ಮಾತುಕತೆ ಮಾಡೋಂಥದ್ದು? 3,500,000 ಹೋಗ್ಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಟ್ಯಾಲೆಂಟ್ ಕೇಳ್ತಿದ್ದಾರೆ ನೋಡಿ, ಎಷ್ಟು ಸ್ಮಾರ್ಟ್ ಆಗಿ. ನಾವಿಲ್ಲಿ ಬಿಡೋದು 3,500,000 ಅಲ್ಲ, ಅವ್ರಿಗಲ್ಲಿ ಚೆಕ್ ಮಾಡಿದಾಗ 3,500,000 ಬರಬೇಕು. 3,500,000 ಅಲ್ಲಿ ಬಿಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಅದು 4,500,000 ಹೋಗುತ್ತೆ, 5,000 ಹೋಗುತ್ತೆ. ಎಷ್ಟು ಕ್ಯೂಸಿಕ್ ನೀರು ಹೋಗುತ್ತೆ? ಕೇಳಿದ್ದು 7,000 ಕ್ಯೂಸೆಕ್ ಪರ್ ಡೇ ಬಿಡಬೇಕು ಅಂತ. ಇವ್ರು ಅದನ್ನ ಹಾಫ್ ಕಟ್ ಮಾಡಿಬಿಟ್ಟು 3,500,000 ಅಂತ ಇವ್ರು ಹೇಳಿದ್ದು. ಅಂದ್ರೆ ಅವ್ರು ಹೇಳ್ಬೇಕಾದ್ರೆ ಅವ್ರು ಡಬಲ್ ಹೇಳೋದು. ಈಗ ಇಷ್ಟು ದಿನ ಯಾರ್ಯಾರು ಏನೇನ್ ಮಾಡ್ಕೊಂಡು ಬಂದಿದ್ರು ಅಂತ ನಾವ್ ಯಾರ ಬಗ್ಗೆನೂ ದೂಷಣೆ ಮಾಡಕ್ ಹೋಗಲ್ಲ. ಇರ್ಬೋದು ನಮ್ಮ ಗವರ್ಮೆಂಟ್ ನಾವು ಫೇಲ್ಯೂರ್ ಮಾಡಿರ್ಬೋದು, ಬಿಜೆಪಿ ಫೇಲ್ಯೂರ್ ಮಾಡಿರ್ಬೋದು, ಕಾಂಗ್ರೆಸ್ ಅವರು ಫೇಲ್ಯೂರ್ ಮಾಡಿರ್ಬೋದು. ಆದ್ರೆ ಇನ್ ಮುಂದಕ್ಕೆ ಬೇಡ ಸ್ವಾಮಿ, ಈಗಲಾದ್ರೂ ಗಟ್ಟಿ ನಿರ್ಧಾರ ತಗೊಳ್ಳಿ, ಬಿಡಲ್ಲ ರೀ ನೀರು ಅಂತ ಸ್ಟ್ಯಾಂಡ್